ಯಕ್ಷಗಾನ ಬೋಂಡಾ ಸೂಪ್ ನೋಡಿದ ಕೂಡಲೇ ನಮ್ಮ ಜಮಖಂಡಿ ಮಂದಿಗೆ ಫಸ್ಟ್ ನೆನಪಾಗೋದು ನಂದ ಗೋಕುಲ ಹೋಟೆಲ್ ರೀ. ಅಯ್ಯಯ್ಯ ಕನ್ಫ್ಯೂಷನ್ ಆದ್ರೇನ್ರಿ ನಂದ ಗೋಕುಲ ಹೋಟೆಲ್ ಅಂತ. ಕೈಲಾಶ್ ಹೋಟೆಲ್ ರೀ. ವೆಲ್ಕಮ್ ಟು ನಾನು ಮತ್ತೆ ನನ್ನ ಜಮಖಂಡಿ. ಎಷ್ಟು ವರ್ಷ ಆಯ್ತ್ರಿ ಸ್ಟಾರ್ಟ್ ಆಗಿ? 20 ವರ್ಷ ಆಯ್ತು ನೋಡಿ ಸ್ಟಾರ್ಟ್ ಆಗಿ. ಸ್ಪೆಷಲ್ ಏನ್ ಸಿಗ್ತೈತ್ರಿ ಇಲ್ಲಿ? ಬೋಂಡಾ ಮತ್ತೆ ಮಿರ್ಚಿ ಬಜ್ಜಿ, ವಡಾಪಾವ್, ಗಿರ್ಮಿಟ್ ಇವೆಲ್ಲ ನಮ್ಮಲ್ಲಿ ಸಿಗ್ತದೆ. ಬೆಳಿಗ್ಗೆ ಸಾಯಂಕಾಲ 6 ಗಂಟೆಯಿಂದ ಗಿರ್ಮಿಟ್, ಮಿರ್ಚಿ ಬಜ್ಜಿ, ಬೆಳಿಗ್ಗೆ ಬೋಂಡಾ ಸಾಂಬಾರು, ಪುರಿ ಇವೆಲ್ಲ ಸಿಗ್ತದೆ. ಭಟ್ರು ಹೇಳ್ದಂಗ ಪುರಿ ಮತ್ತು ಕುರ್ಮಾ ಅಂತೂ ಅನಾಹುತ ಇರ್ತೈತೆ ನೋಡ್ರಿ. ಒಂದು ಬೈಟ್ ತಿಂದ್ರೆ ಸಾಕು ಗಿಚ್ಚು ಗಿಲಿಗಿಲಿ ಅನ್ಸೋದಂತೂ ಡೌಟೇ ಇಲ್ಲ. ಇನ್ನು ಬೋಂಡಾ ಸೂಪ್ ಬಗ್ಗೆ ಹೇಳದಂತೂ ಮಾತ ಇಲ್ಲ ನೋಡ್ರಿ. ಯಾಕಂದ್ರೆ ನನ್ನ ಹಸ್ಬೆಂಡ್ ಸಣ್ಣಾಗಿರ್ತಾಗಿಂದ ತಿನ್ಕೋತ ಬಂದಂಥ ರೆಸಿಪಿ ಅಂತ್ರಿ. ಐ ಆಮ್ ಶೋರ್ ನೀವು ಎಷ್ಟೋ ಸತಿ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದ ತಿಂತಿರ್ತೀರಿ. ಪುನಾಕರ ಹೋಗ್ಲಿ ಬೆಂಗಳೂರಿಗರ ಹೋಗ್ಲಿ ಜಮಖಂಡಿಗೆ ಬಂದ ಮೇಲೆ ಒಂದು ಸತಿ ಬೋಂಡಾ ಸೂಪ್ ತಿಂದ್ಮೇಲೆ ಆಹಾ ಜಮಖಂಡಿಗೆ ಬಂದು ಸೇರಿದು ನೋಡಂತ ಫೀಲ್ ಆಕೈತಿ. ಸೊ ಕಮೆಂಟ್ ಮಾಡ್ರಿ ನೀವು ತಿಂದಿದ್ರಂದ್ರೆ.